ಸುಪ್ರೀಂ ಕೋರ್ಟ್ ಒಂದು ಗಡುವನ್ನ ಕೊಟ್ಟಿತ್ತು. ಆಗಸ್ಟ್ 31ರೊಳಗೆ ಚುನಾವಣೆಯನ್ನ ಮಾಡಲು ಈಗಾಗಲೇ ನಿರ್ದೇಶನವನ್ನ ಕೊಟ್ಬಿಟ್ಟಿದೆ ಸುಪ್ರೀಂ ಕೋರ್ಟ್. ಆ ಒಂದು ಆದೇಶಕ್ಕೆ ಈಗ ಮತ್ತೆ ಮಾರ್ಪಾಡು ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಅರ್ಜಿಯನ್ನ ಹಾಕಿದೆ. ಜಿಬಿಎ ಎಲೆಕ್ಷನ್ಗೆ ಮತ್ತೆ ಸಮಯವನ್ನ ಕೇಳ್ತಾ ಇದೆ ರಾಜ್ಯ ಸರ್ಕಾರ. ಜಿಬಿಎ ಚುನಾವಣೆಗೆ ಕಾಲಾವಕಾಶವನ್ನ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಅರ್ಜಿಯನ್ನ ಹಾಕಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ರಾಜ್ಯ ಸರ್ಕಾರ ಆಗಸ್ಟ್ 31ರ ಒಳಗೆ ಚುನಾವಣೆ ಮಾಡಲು ನಿರ್ದೇಶನ. ಮೇ 10ರ ಆದೇಶ ಮಾರ್ಪಡಿಸಲು ಕೋರಿರುವಂತಹ ಸರ್ಕಾರದ ಅರ್ಜಿ ಇದೆ. ಡಿಸೆಂಬರ್ 31ರವರೆಗೆ ಸಮಯವನ್ನ ಕೇಳಿರುವಂತಹ ಸರ್ಕಾರ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸುವುದು ಕಷ್ಟಕರ, ಸಾಧ್ಯ ಆಗ್ತಾ ಇಲ್ಲ. ಏನ್ ಸಮಸ್ಯೆ ಹಾಗಾದ್ರೆ? ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮತ್ತೆ ಯಾಕೆ ಕಾಲಾವಕಾಶವನ್ನ ಕೋರ್ತಾ ಇದೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಿಷ್ಟು ಸಮಯ, ಯಾಕಿಷ್ಟು ವಿಳಂಬ, ಯಾಕೆ ಮಾಡೋಕ್ಕಾಗಲ್ಲ, ಏನ್ ಸಮಸ್ಯೆ? ಜೊತೆಗೆ ಈಗ ಜಿಬಿ ಆಗ್ಬಿಟ್ಟಿದೆ, ಬಿಬಿಎಂಪಿ ಹೋಗಿ ಜಿಬಿ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಚುನಾವಣೆ ಮಾಡೋಕೆ ಏನ್ ಸಮಸ್ಯೆ? ಯಾಕೆ ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗ್ತಾ ಇದೆ? ಸರ್ಕಾರ ಯಾಕೆ ಮತ್ತೆ ವಿಸ್ತರಿಸುವಂತ ನಿಟ್ಟಿನಲ್ಲಿ ಈಗ ಅರ್ಜಿಯನ್ನು ಹಾಕಲಾಗ್ತಾ ಇದೆ? ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇರುವಂತದ್ದು, ಅದಾದ ನಂತರ ಏನ್ ಹೇಳ್ತಾರೆ ಎನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾದಂತಹ ಸಂಗತಿ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನ್ ಸಮಸ್ಯೆ ಅಂತ? ಎಲೆಕ್ಷನ್ ಮಾಡೋಕೆ ಸಮಸ್ಯೆ ಏನು? ಯಾಕೆ ಮತ್ತೆ ಮುಂದೂಡುವಂತ ಪ್ರಯತ್ನ ಏನಾಗ್ತಿದೆ ಹಾಗಾದ್ರೆ? ನಿಕೇಶ್, ಬಹಳ ಪ್ರಮುಖವಾಗಿ ಒಂದು ವರ್ಷದಿಂದನೂ ಕೂಡ ಈ ಒಂದು ಜಿಬಿಎ ಚುನಾವಣೆಯನ್ನ ಮುಂದಕ್ಕೆ ಕೊಡ್ಕೊಂಡೇ ಬರ್ತಾ ಇದೆ ರಾಜ್ಯ ಸರ್ಕಾರ. ಈ ಕೊನೆಯದಾಗಿ ಈ ಒಂದು ಆಗಸ್ಟ್ ಅಂತ್ಯದ ವೇಳೆಗೆ ಇದನ್ನ ಚುನಾವಣೆ ಮಾಡಬೇಕನ್ನುವಂತ ಗಡುವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದಾಗ್ಯೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಈಗ ಮತ್ತೆ ಮರುಪರಿಶೀಲನೆ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಅರ್ಜಿ ಸಲ್ಲಿಸಲಾಗಿರ್ತಕ್ಕಂಥದ್ದು. ಅಂದ್ರೆ ಡಿಸೆಂಬರ್ 31ರವರೆಗೆ ನಮಗೆ ಚುನಾವಣೆ ಮಾಡಕ್ಕಾಗಲ್ಲ, ಅಲ್ಲಿವರೆಗೂ ಕೂಡ ಅವಧಿಯನ್ನು ವಿಸ್ತರಣೆ ಮಾಡಿಕೊಡಿ ಅನ್ನುವಂಥದ್ದು ರಾಜ್ಯ ಸರ್ಕಾರ ಈಗ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಹಾಕೊಂಡಿದೆ. ಬಹಳ ಪ್ರಮುಖವಾಗಿ ಅವರು ಕೊಡ್ತಕ್ಕಂಥ ಕಾರಣವನ್ನ ಎಸ್ಐಆರ್ ಕಾರಣವನ್ನ ಕೊಡ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇರೋದ್ರಿಂದ ಈಗ ತಕ್ಷಣಕ್ಕೆ ನಾವು ಚುನಾವಣೆ ಮಾಡೋಕೆ ಸಾಧ್ಯ ಆಗುದಿಲ್ಲ ಅನ್ನುವಂತ ಒಂದು ಸಬೂಬನ್ನ ಹೇಳಲಾಗ್ತಾ ಇದೆ. ಇನ್ನೊಂದಿಷ್ಟು ಸಬೂಬನ್ನ ಆಡಳಿತಾತ್ಮಕ ಒಂದಷ್ಟು ಬದಲಾವಣೆಗಳಾಗಬೇಕಾಗಿದೆ. ಹಾಗಾಗಿ ತತ್ಕ್ಷಣಕ್ಕೆ ನಮಗೆ ಈ ಒಂದು ಚುನಾವಣೆ ನಡೆಸಕ್ ಆಗ್ತಾ ಇಲ್ಲ. ಆಗಸ್ಟ್ 30ರ ಬದಲಾಗಿ ನೀವು ಆಗಸ್ಟ್ 30ರಿಂದ ಡಿಸೆಂಬರ್ 30ರ ಒಳಗೆ ನೀವು ನಮಗೆ ಅವಕಾಶವನ್ನ ಮಾಡಿಕೊಡಿ, ಅಷ್ಟರೊಳಗೆ ನಾವು ಚುನಾವಣೆಯನ್ನ ಮಾಡ್ತೇವೆ ಅನ್ನುವಂತ ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಡ್ತಾ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಚಾಟಿ ಬಿಸುವಂತ ಕೆಲಸವನ್ನು ಮಾಡಿದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಸಮಯಕ್ಕೆ ಸರಿಯಾಗಿ ನಡೆಸಲೇಬೇಕು, ಈ ಕಾಲಕ್ಕೆ ನಡೆಸದ ಕಾರಣಕ್ಕಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕವಾಗಿ ಕುಸಿತಾ ಇದೆ. ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಡಬೇಕಾದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೀಬೇಕು ಅನ್ನುವಂತ ಒಂದಷ್ಟು ಚಾಟಿನ ಬೀಸಿತ್ತು. ಕೊನೆಗೆ ಜೂನ್ಗೆ ಇದ್ದಂತಹ ಒಂದು ಅವಧಿಯನ್ನ ಆಗಸ್ಟ್ ವರೆಗೂ ವಿಸ್ತರಣೆ ಮಾಡಿಕೊಟ್ಟಿತ್ತು. ಆದ್ರೆ ಈಗ ಆಗಸ್ಟ್ 30ರೊಳಗೆ ನಡೀಬೇಕಾಗಿರ್ತಕ್ಕಂಥ ಚುನಾವಣೆಯನ್ನ ಈಗ ಮತ್ತೆ ಸಮಯವನ್ನು ವಿಸ್ತರಿಸಿಕೊಡಿ ಅನ್ನುವಂತ ಒಂದಷ್ಟು ಸಬೂಬುಗಳನ್ನು ಹೇಳಿ ರಾಜ್ಯ ಸರ್ಕಾರ ಈಗ ಅರ್ಜಿಯನ್ನು ಹಾಕೊಂಡಿದೆ. ಹಾಗಾಗಿ ರಾಜ್ಯ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅವಧಿಗೆ ವಿಸ್ತರಣೆಯನ್ನ ಸುಪ್ರೀಂ ಕೋರ್ಟ್ ಮಾಡಿಕೊಡುತ್ತಾ ಅಥವಾ ಆಗಸ್ಟ್ 30ರೊಳಗೆ ನೀವು ಚುನಾವಣೆಯನ್ನು ನಡೆಸಬೇಕು ಅನ್ನುವಂತ ಒಂದಷ್ಟು ಸೂಚನೆಯನ್ನ ಖಡಕ್ ತಾಕೀತನ್ನ ರಾಜ್ಯ ಸರ್ಕಾರಕ್ಕೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಕೇಶ್, ಕೇವಲ ಎಸ್ಐಆರ್ ಒಂದೇನಾ ಅಥವಾ ಬೇರೆ ಏನಾದ್ರೂ ರಾಜಕೀಯ ಅಜೆಂಡಾ ಏನಾದ್ರೂ ಇದೆಯಾ? ಏನ್ ಕತೆ? ಈ ಕಾಂಗ್ರೆಸ್ ಪಕ್ಷಕ್ಕೆ ಸತ್ವ ಪರೀಕ್ಷೆನ ಅದು ಯಾಕೆ ಪದೇ ಮುಂದೂಡ್ತಾ ಇರುವಂತದ್ದು? ಸಮಸ್ಯೆ ಏನಾಗ್ತಿದೆ ಹಾಗಾದ್ರೆ? ನಿಕೇಶ್, ರಾಜಕೀಯವಾಗಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸವಾಲಿದೆ. ಕಾಂಗ್ರೆಸ್ ಪಕ್ಷ ಅಂತಲ್ಲ, ಬಿಜೆಪಿಗೂ ಕೂಡ ಸವಾಲಿದೆ. ಯಾಕಂದ್ರೆ 5 ಪಾಲಿಕೆಗಳಾಗಿರೋದ್ರಿಂದ ಸಹಜವಾಗಿ ಆಡಳಿತ ಪಕ್ಷ ಕೂಡ ಈ ಒಂದು 5 ಪಾಲಿಕೆಗಳ ಪೈಕಿ ಕನಿಷ್ಠ 3 ಪಾಲಿಕೆಗಳನ್ನ ಗೆಲ್ಲಬೇಕಾದಂತ ಒತ್ತಡ ಇದೆ. ರಾಜ್ಯ ಸರ್ಕಾರದಲ್ಲಿ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿರೋ ಕಾರಣಕ್ಕಾಗಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂಥದ್ದು ಮೇಲಿಂದ ಮೇಲೆ ಇರತಕ್ಕಂಥ ಆರೋಪ. ಮತ್ತು ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಸಹಜವಾಗಿ ಬೆಂಗಳೂರು ಕೂಡ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಮೊದಲು ರಸ್ತೆ ಚರಂಡಿ ಎಲ್ಲ ಸರಿ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ರಾಜ್ಯ ಸರ್ಕಾರಕ್ಕಿದೆ. ಈಗ ಒಂದೊಂದು ಕಾಯಕಲ್ಪವನ್ನು ಮಾಡತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಸಮಯ ಹಿಡಿಯುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಇರತಕ್ಕಂಥದ್ದು. ಮತ್ತು 5 ಪಾಲಿಕೆಗಳನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಬೇಡಿಕೆಗಳು ಇದಾವೆ. ಅದನ್ನ 3 ಪಾಲಿಕೆಗೂ ಕೂಡ ಇಳಿಸಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಆಡಳಿತಾತ್ಮಕ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರೋದ್ರಿಂದ ಮತ್ತು ಈ ಒಂದು ಚುನಾವಣೆಗೆ ರಾಜ್ಯ ಸರ್ಕಾರವೂ ಕೂಡ ಸಿದ್ಧ ಆಗಿಲ್ಲ, ಕಾಂಗ್ರೆಸ್ ಪಕ್ಷವೂ ಕೂಡ ಸಿದ್ಧ ಆಗದೇ ಇರೋ ಕಾರಣಕ್ಕಾಗಿ ಮತ್ತು ಎಸ್ಐಆರ್ ನಡೀತಾ ಇರೋದ್ರಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅದಕ್ಕಾಗಿ
ನಮಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಬೂಬುಗಳನ್ನು ಹೇಳಿ ರಾಜ್ಯ ಸರ್ಕಾರ ಒಂದು ರೀತಿ ಈ ಒಂದು ಚುನಾವಣೆಯನ್ನು ಮುಂದೂಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ 3 ವರ್ಷಗಳಿಂದ ಕೂಡ ರಾಜ್ಯ ಸರ್ಕಾರ ಇದೇ ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ 1 ವರ್ಷದಿಂದ ಚುನಾವಣೆ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಈ ಒಂದು ಚುನಾವಣೆ ನಡೆಸಲೇಬೇಕು ಅಂತ ಒಂದು ಹಠವನ್ನು ತೊಟ್ಟು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಅವಕಾಶವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಕೇಳ್ತಾ ಇದೆ. ಈಗ ಮತ್ತೆ ಅವಧಿ ವಿಸ್ತರಿಸಿ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಹಾಕೊಂಡಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ 1 ವರ್ಷದಿಂದ ಅವಧಿಯನ್ನ ವಿಸ್ತರಿಸಿ ಕೊಡ್ತಾನೆ ಇದೆ. ಈಗ ಮತ್ತೆ ವಿಸ್ತರಿಸಿ ಕೊಡುತ್ತಾ ಇಲ್ವೋ